ಬೇರೆ ಸಿನಿಮಾಗಳಲ್ಲಿ ಅಭಿನಯ ಮಾಡೋದು ತುಂಬ ಸ್ಕ್ರಿಪ್ಟ್ಗಳು ಬರ್ತಾ ಇದೆ. ಮಲಯಾಳಂ ಇಂಡಸ್ಟ್ರಿಯಿಂದ, ತೆಲುಗಿಂದ. ನಾನು ಯಾವಾಗಲೂ ಹೇಳೋದು, ಸಿನಿಮಾ ನಾವು ಮಾಡೋಕ್ಕಾಗಲ್ಲ, ಸಿನಿಮಾ ಆಗಬೇಕಾದ್ರೆ ನಾವು ಇರಬೇಕಷ್ಟೇ ಅಂತ. ಅದಕ್ಕೆ ಒಂದು ಸಿನಿಮಾ ಆಗಲಿಕ್ಕೆ ನಾನು ಕಾಯ್ತಾ ಇದ್ದೇನೆ. ಇನ್ನೂ ಇರೋದು ನಮ್ಮದು ರಕ್ಷಿತ್ ಸರ್ ಅವರ ಡೈರೆಕ್ಷನಲ್ಲೊಂದು ಆ್ಯಕ್ಟ್ ಮಾಡಬೇಕು ಅನ್ನೋದು ಆಸೆ. ನಮಸ್ಕಾರ. ಮೊದಲಿಗೆ ಎಲ್ರಿಗೂ ಧನ್ಯವಾದ ಹೇಳಬೇಕು, ಕೃತಜ್ಞತೆ ಹೇಳಬೇಕು. ಅಂದರೆ ಸೂಪ್ರಮ್ಸೋ ಸಿನಿಮಾನ ಇಷ್ಟು ದೊಡ್ಡ ಮಟ್ಟಕ್ಕೆ ನೀವು ಕೊಂಡೋಗಿ ಅದರ ಯಶಸ್ಸಿಗೆ ನೀವು ಪಾಲ್ದಾರರಾಗಿದ್ದೀರಿ. ಉದಯವಾಣಿ ಸಿನಿಮಾ ರಿಲೀಸ್ ಆದಾಗ ಒಂದು ಫ್ರಂಟ್ ಪೇಜಲ್ಲಿ ಒಂದು ನಮಗೆ ಒಂದು ಸಪೋರ್ಟ್ ಮಾಡಿ ಒಂದು ಇದಾಕಿತ್ತು. ತುಂಬ 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 ಥ್ಯಾಂಕ್ಸ್. ಇಷ್ಟು ದೊಡ್ಡ ಸಕ್ಸಸ್ಸಿಗೆ ನೀವೆಲ್ಲರೂ ಪಾಲ್ದಾರರಾಗಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಮುಂದಿನ ಸಿನಿಮಾ ಅದು ನನಗೂ ಇದೆ, ನಾನೇನು ಮಾಡ್ತೀನಿ ನೆಕ್ಸ್ಟ್ ಅನ್ನೋದು. ಯಾವ ಕೆಲಸನ ಈಗ ನಾನು ಪ್ರಾರಂಭ ಆಗಲಿಲ್ಲ. ಸ್ಕ್ರಿಪ್ಟ್ ವರ್ಕಿಂದ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಸ್ ನಡೀತಾ ಇದೆ. ಮತ್ತು ಬೇರೆ ಸಿನಿಮಾಗಳಲ್ಲಿ ಅಭಿನಯ ಮಾಡೋಂಥ ತುಂಬ ಸ್ಕ್ರಿಪ್ಟ್ಗಳು ಬರ್ತಾ ಇದೆ. ಮಲಯಾಳಂ ಇಂಡಸ್ಟ್ರಿಯಿಂದ, ತೆಲುಗಿಂದ, ಕನ್ನಡದಿಂದ ಹೇಗೂ ಬರ್ತಾ ಇದೆ. ಯಾವುದನ್ನು ಈಗ ಓಕೆ ಮಾಡಲಿಲ್ಲ ನಾನು. ಒಂದಷ್ಟು ಟೈಮ್ ತಗೊಂಡು ಒಂದು ಒಳ್ಳೆ ಪಾತ್ರ ಮಾಡೋಣ ಅಂತ ಕಾಯ್ತಿದ್ದೀನಿ. ಇಲ್ಲ, ನಾನಾಗಿ ಕೇಳ್ತಿದ್ದೀನಿ ಅವ್ರ ಹತ್ರ. ರಿಚರ್ಡ್ ಆ್ಯಂಟನಿ ಅವ್ರ ನಾನು ರಿಷಬ್ ಸರ್ ಅವ್ರದ್ದು ಕಥಾ ಸಂಗಮದಲ್ಲಿ ಆ್ಯಕ್ಟ್ ಮಾಡಿದ್ದೆ. ಮತ್ತು ರಿಷಬ್ ಸರ್ ಜೊತೆನೂ ಆ್ಯಕ್ಟ್ ಮಾಡೋಕ್ಕೆ ಆಸೆ ಇದೆ. ರಾಜ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಹೇಗೂ. ಇನ್ನೂ ಇರೋದು ನಮ್ಮದು ರಕ್ಷಿತ್ ಸರ್ ಅವರ ಡೈರೆಕ್ಷನಲ್ಲೊಂದು ಆ್ಯಕ್ಟ್ ಮಾಡಬೇಕು ಅನ್ನೋದು ಆಸೆ. ಅದಕ್ಕೋಸ್ಕರ ನಾನೇ ಕೇಳಿದ್ದೆ ಅವ್ರ ಹತ್ರ, ನನಗೇನೊಂದು ಪಾತ್ರ ಇದ್ದರೆ ಕೊಡಬೇಕು ನೀವು ಅಂತ ಮೊದಲೇ ಕೇಳಿದ್ದೆ ನಾನು. ಇನ್ನು ಗೊತ್ತಿಲ್ಲ, ಅವರ ಕಡೆಯಿಂದ ಪರಮದಿಂದ ಕಾಲ್ ಬರಬೇಕು ಅಂತ ಕಾಯ್ತಾ ಇದ್ದೇನೆ. ಬೇರೆ ಭಾಷೆಯಿಂದ ಬಂದಿದೆ ಆಲ್ರೆಡಿ. ಅಂದರೆ ಮಲಯಾಳಂ, ಅಂದರೆ ನನಗೆ ಸ್ವಲ್ಪ ಮಲಯಾಳಂ ಎಲ್ಲ ಗೊತ್ತಿರೋದ್ರಿಂದ ಅಲ್ಲಿಂದ ಕೂಡ ಬಂದಿದೆ. ನನಗೂ ಆಸೆ ಇದೆ, ಅಂದರೆ ಬೇರೆ ಭಾಷೆಯಲ್ಲೂ ಮಾಡಬೇಕು. ಮೊದಲಿಗೆ ಈಗ ಒಂದು ಕನ್ನಡ ಮಾಡಬೇಕು, ಈಗ ಅದರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಷ್ಟೇ. ಇಲ್ಲ, ನಾನು ಸೂಪ್ರಮ್ಸೋ ಮಾಡಬೇಕಾದ್ರೂ ಒಂದಷ್ಟು ಟೈಮ್ ತಗೊಂಡಿದ್ದೆ. ನಾನು ಯಾವಾಗಲೂ ಹೇಳೋದು, ಸಿನಿಮಾ ನಾವು ಮಾಡೋಕ್ಕಾಗಲ್ಲ, ಸಿನಿಮಾ ಆಗಬೇಕಾದ್ರೆ ನಾವು ಇರಬೇಕಷ್ಟೇ ಅಂತ. ಅದಕ್ಕೆ ಒಂದು ಸಿನಿಮಾ ಆಗಲಿಕ್ಕೆ ನಾನು ಕಾಯ್ತಾ ಇದ್ದೇನೆ. ಇಲ್ಲ, ಆಲ್ಮೋಸ್ಟ್ ಒಂದು ಟೀಮ್ ಇರುತ್ತೆ ಹೇಗೂ. ಜೊತೆಗಿದ್ದಾರೆ ಎಲ್ಲರೂ ಗೆಳೆಯರೇ. ನಾವು ಸೂಪ್ರಮ್ಸೋ ಮಾಡಿದ್ದೆಲ್ಲ ಗೆಳೆಯರು ಸೇರ್ಕೊಂಡು ಮಾಡಿರೋದು. ಒಂದಷ್ಟು ಜನ ಇರ್ತಾರೆ. ಮತ್ತು ಆ ಟೈಮಲ್ಲಿ ಯಾರ್ಯಾರು ಬ್ಯುಸಿ ಇರ್ತಾರೆ ಅಂತ ಗೊತ್ತಿಲ್ಲ. ಆ ಟೈಮಿಗೆ ಗೊತ್ತಾಗ್ಬೋದು ಯಾರಿದ್ದಾರೆ ಅಂತ ಟೀಮಲ್ಲಿ. ನನಗೆ ಮೊದಲಿಂದ ಇತ್ತಂದರೆ ಒಂದು ಪಾತ್ರವನ್ನು ಒಬ್ಬರು ಮಾಡಿದರೆ ಅದು ಆ ನಾಟಕ ನಂತರ ನಾವೇನಾದರೂ ಬೇರೆ ಸಿನಿಮಾಕ್ಕೆ ಏನಾದರೂ ಹೋದರೆ ಬದಲಿಗೆ ಯಾರಾದರೂ ಒಂದು ಪಾತ್ರಧಾರಿ ಬಂದರೆ ಅಲ್ಲಿಗೆ ಪಾತ್ರಧಾರಿಗೂ ಕಷ್ಟ, ಸಹ ಪಾತ್ರಧಾರಿಗೂ ಕಷ್ಟ, ಹಾಗೆ ನೋಡಿದಂಥ ಕಲಾಭಿಮಾನಿಗಳಿಗೂ ಅದು ಸ್ವಲ್ಪ ಬೇರೆ ರೀತಿ ಕಾಣುತ್ತೆ. ತಂಡಕ್ಕೂ ಕಷ್ಟ ಆಗುತ್ತೆ ಆ ಟೈಮಲ್ಲಿ. ನಾನು ಅಂದರೆ ಪ್ರಕಾಶ್ ತುಮ್ಮಿನಾಡವರೆಲ್ಲ ಅವರು ಅಭಿನಯದ ಮೂಲಕ ಸಿನಿಮಾದಲ್ಲಿ ಜರ್ನಿ ಮಾಡ್ತಿದ್ದಾರೆ. ನಾನು ನಿರ್ದೇಶಕ ಮತ್ತು ಸ್ಕ್ರಿಪ್ಟ್ ರೈಟರ್ ಆಗಿ ಜರ್ನಿ ಮಾಡ್ತಿದ್ದೀನಿ. ಅದರದ್ದು ಬೇರೆ ಬೇರೆ ಇದೆ. ಅಂದರೆ ಒಂದು ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಒಂದಷ್ಟು ವರ್ಷ ಬೇಕು, ಒಂದಷ್ಟು ಟೈಮ್ ಬೇಕು. ಅದಕ್ಕೆ ನಿರ್ದೇಶನ ಮಾಡೋದಾದ್ರೆ ಒಂದು ತಂಡನ ಕಟ್ಟಬೇಕು, ಅದೊಂದು ಬೇರೆ ಒಂದಷ್ಟು ಟೈಮ್ ತಗೊಳ್ಳುತ್ತೆ ಅದಕ್ಕೆ ನಾನು ತಂಡಕ್ಕೆ ಕಷ್ಟ ಆಗಬಾರ್ದು ಅನ್ನೋದು ಒಂದು ಕಾರಣಕ್ಕೆ ನಾನು ಅಲ್ಲಿ ಒಬ್ಬ ಕಲಾವಿದ ಏನಾದರೂ ನನ್ನ ಬದಲಿಗೆ ಬಂದರೆ ಅವನೇ ಆ ಸೀಸನಲ್ಲಿ ಮಾಡ್ಕೊಂಡು ಹೋದರೆ ತಂಡಕ್ಕೆ ಏನು ಕಷ್ಟ ಆಗೋದಿಲ್ಲ ಅನ್ನೋದು. ಇಲ್ಲಾಂದರೆ ನಾನು ಒಂದಷ್ಟು ಡ್ರಾಮಾ ನಾನು ಮಾಡೋದು, ಇನ್ನೊಂದು ಬದಲಿ ಇದು ಪಾತ್ರಧಾರಿ ಬರೋದು ತುಂಬ ಕಷ್ಟ ಆಗುತ್ತೆ ತಂಡಕ್ಕೆ. ಅದಕ್ಕೋಸ್ಕರ ಮತ್ತು ರಂಗಭೂಮಿ ಬಿಟ್ಟು ಕೊಟ್ಟಿಲ್ಲ, ಇನ್ನೂ ಕೂಡ ಮಾಡ್ತಿದ್ದೀನಿ. ನಾಟಕ ಬರೆಯುವಂಥ ಯೋಚನೆಯಲ್ಲಿದ್ದೀನಿ. ಹಾಗೆ ಮುಂದಿನ ವರ್ಷ ಆದರೆ ಶಾರದಾರ್ಸಿಗೆ ಡ್ರಾಮಾ ಬರೀತಿದ್ದೀನಿ. ಇಲ್ಲ, ತುಂಬ ಜನ ಕಮೆಂಟ್ಸ್ ಎಲ್ಲ ಆಗ್ತಾ ಇರ್ತಾರೆ, ಅಂದರೆ ಕತೆ ನೋಡಿ ಸಿನಿಮಾ ಮಾಡಿ ಅಂತ. ಅದೊಂದು ಅಂದರೆ ನಾನೇನು ಮಾಡಬೇಕಾದ್ರೆ ಅದೇ ಕಥೆಯ ಮೇಲೆ ನಾನು ಇನ್ನೊಂದು ಕತೆ ಕೆಲಸ ಮಾಡಬೇಕಾಗತ್ತೆ. ಅದೊಂದು ಅಂದರೆ ಬರಹಗಾರನಿಗೆ ಒಂದು ಕತೆ ಅವನಿಗೂ ಅಂದರೆ ಸಿನಿಮಾ ನೋಡಬೇಕಾದ್ರೆ ಎಷ್ಟು ಒಂದು ಫ್ರೆಶ್ನೆಸ್ ಅಂದರೆ ಹೊಸತನ ಸಿಗುತ್ತೆ. ಅದೇ ಜೊತೆಗೆ ನಾವು ನಿರ್ದೇಶಕನಾಗಲಿ ಬರಹಗಾರನಾಗಲಿ ಆ ಕತೆ ಮೂಲಕ ಕೆಲಸ ಮಾಡಬೇಕು. ನನಗಿನ್ನೂ ಆ ಕತೆ ಮೇಲೆ ಕೆಲಸ ಮಾಡಬೇಕಾದ್ರೆ ಅದೊಂದು ಕೆಲಸ ಆಗುತ್ತೆ. ಅಲ್ಲದೆ ಅದರ ಮೇಲೆ ನನಗೇನಾದರೂ ಒಳಗಿಂದ ಏನೋದು ಇಲ್ಲ, ಒಂದು ಕತೆ ಆಗಿದೆ, ಅದು ತುಡಿತ ಎಲ್ಲ ಇರೋದಿಲ್ಲ. ಅದಕ್ಕೋಸ್ಕರ ಹೊಸ ಕಥೆಯನ್ನು ಹುಡುಕ್ತಾ ಇದ್ದೇನೆ ಸಿನಿಮಾ ಮಾಡಲಿಕ್ಕೆ. ಕತೆ ರಂಗಭೂಮಿಗೆ ಒಂದು ಅರ್ಪಣೆ ಅದು.